ಹಾಯ್ ಹಲೋ ನಮಸ್ಕಾರ ನನ್ನ ಸಾಯಿ ಭಕ್ತ ವೃಂದಕ್ಕೆ. ನಾವು ಎಂದಿನಂತೆ ನನ್ನ ಕಾರ್ಯಕ್ಷೇತ್ರದಲ್ಲಿ ನಿರತನಾಗಿದ್ದೆ. ನನ್ನ ಬಳಿ ಸಣ್ಣ ತಿಮ್ಮಯ್ಯ ಎನ್ನುವವರು ಮತ್ತೊಬ್ಬನನ್ನು ಕರೆದುಕೊಂಡು ಬಂದಿದ್ದರು. ಅವನನ್ನು ನನಗೆ ಪರಿಚಯಿಸುತ್ತಾ ಹೇಳಿದರು, ಡಾಕ್ಟರ್, ಇವನು 16 ವರ್ಷದಿಂದ ಮಾತನಾಡಲು ಸಾಧ್ಯವಾಗಲಿಲ್ಲ. ನಿಮ್ಮಿಂದ ಇವನಿಗೆ ಏನಾದರೂ ಸಹಾಯ ಮಾಡಲು ಸಾಧ್ಯವೇ ಎಂದು ಕೇಳಿದರು. ನಾನು ಮೊದಲ ವರ್ಷದ MBBS ಓದುತ್ತಿದ್ದಾಗ ಧ್ವನಿಪೆಟ್ಟಿಗೆ ಕುರಿತು ಯೋಚಿಸುತ್ತಿದ್ದೆ. ಇದರ ಬಗ್ಗೆ ನನ್ನ ಕಾಲೇಜಿನ ಪ್ರಾಧ್ಯಾಪಕರೊಡನೆ ವಿಚಾರ ವಿನಿಮಯ ಮಾಡುತ್ತಿದ್ದೆ. ಕೆಲವೊಮ್ಮೆ ಪುಸ್ತಕ ಓದುತ್ತಿರುವಾಗ ಇದರ ಬಗ್ಗೆ ಪುಸ್ತಕ ರೂಪದಲ್ಲಿ ನನ್ನೊಡನೆ ಮಾತನಾಡುವ ಅನುಭವ. ನಮ್ಮ ದೇಶದಲ್ಲಿ ಬೇಕಾದಷ್ಟು ಜನ ಗಂಟಲು ಕ್ಯಾನ್ಸರ್ನಿಂದ ಬಳಲುತ್ತಿರುವವರನ್ನು ದಿನನಿತ್ಯ ನೋಡುತ್ತಿರುತ್ತೇನೆ. ತಂಬಾಕು ಸೇವನೆ ಇದಕ್ಕೆ ಮುಖ್ಯ ಕಾರಣ. ಸಾಮಾನ್ಯವಾಗಿ ಕ್ಯಾನ್ಸರ್ ರೋಗ ತಗುಲಿ ಮೊದಲು ಮತ್ತು 2ನೇ ಹಂತ ತಲುಪಿದಾಗ ಧ್ವನಿಪೆಟ್ಟಿಗೆಗೆ ಧಕ್ಕೆ ಬಾರದಂತೆ ಎಚ್ಚರದಿಂದ ಚಿಕಿತ್ಸೆ ಮಾಡಬಹುದು. 3ನೇ ಹಂತ ತಲುಪಿದಾಗ ಕೆಲವರಿಗೆ ಸಾಧ್ಯವಾಗೋದಿಲ್ಲ. 4ನೇ ಹಂತ ತಲುಪಿದವರಿಗೆ ಧ್ವನಿಪೆಟ್ಟಿಗೆಯನ್ನು ಖಂಡಿತ ತೆಗೆಯಬೇಕಾಗುತ್ತದೆ. ಇದರಿಂದ ನಾವು ಗಂಟಲಿನಲ್ಲಿ ತೂತು ಮಾಡಿ ಅದರ ಮೂಲಕ ಉಸಿರಾಟದ ವ್ಯವಸ್ಥೆ ಮಾಡಲಾಗುವುದು. ವಾಸನೆಗಳನ್ನು ಗ್ರಹಿಸಲು ಅಶಕ್ತನಾಗುತ್ತಾನೆ. ಅಲ್ಲದೆ ಅವನು ಮಾತನಾಡುವ ಶಕ್ತಿಯನ್ನು ಕಳೆದುಕೊಳ್ಳುತ್ತಾನೆ. ಆಧುನಿಕ ವಿಜ್ಞಾನದಿಂದ ನಕಲಿ ಧ್ವನಿಪೆಟ್ಟಿಗೆಯನ್ನು ಸಿದ್ಧಪಡಿಸಿ ಅದನ್ನು ರೋಗಿಗಳಿಗೆ ಅಳವಡಿಸಿದಾಗ ಅವನು 75 ಭಾಗದಷ್ಟು ಮಾತನಾಡಲು ಶಕ್ತನಾಗುತ್ತಾನೆ. ನಾವು ಮಾತನಾಡಿದ ಧ್ವನಿಯನ್ನು ಕಿವಿಯ ಮೂಲಕ ನಮ್ಮ ಮೆದುಳಿಗೆ ಸಂದೇಶವನ್ನು ಕೊಡುತ್ತದೆ. ಅದು ತರಂಗಗಳ ಮೂಲಕ ಅನ್ನನಾಳಕ್ಕೆ ತಲುಪುತ್ತದೆ. ಅನ್ನನಾಳ ಧ್ವನಿಪೆಟ್ಟಿಗೆಯಂತೆ ಶಬ್ದ ತರಂಗಗಳನ್ನು ಸ್ವೀಕರಿಸುತ್ತದೆ. ಹೀಗಾಗಿ ವ್ಯಕ್ತಿ ಮಾತನಾಡಲು ಶಕ್ತನಾಗುತ್ತಾನೆ. ದುರಂತವೆಂದರೆ ವಿದೇಶದಲ್ಲಿ ಹೆಚ್ಚು ಪ್ರಚಲಿತಗೊಂಡಿರುವ ಈ ಯಂತ್ರ ನಮ್ಮ ದೇಶದ ಜನರಿಗೆ ಕೊಂಡುಕೊಳ್ಳಲು ಸಾಧ್ಯವಾಗದಷ್ಟು ದುಬಾರಿ. 16 ವರ್ಷದಿಂದ ಮಾತನಾಡಲು ಆಗದಂತೆ ಇರುವ ವ್ಯಕ್ತಿಯನ್ನು ನೋಡಿ ಆಶ್ಚರ್ಯವಾಯಿತು. ನನಗೆ ಅರ್ಧ ಗಂಟೆ ಮಾತನಾಡದೆ ಸುಮ್ಮನೆ ಕುಳಿತುಕೊಂಡಿರೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಅಂಥದ್ರಲ್ಲಿ ಈ ವ್ಯಕ್ತಿ ಹೇಗೆ ಈ ರೀತಿ ಇರಲು ಸಾಧ್ಯವಾಗಿದೆ? 4ನೇ ಹಂತ ತಲುಪಿದ್ದರಿಂದ ಅವನಿಗೆ ಧ್ವನಿಪೆಟ್ಟಿಗೆಯನ್ನು ತೆಗೆಯಲಾಗಿತ್ತು. ಈ ಕಾಯಿಲೆಯೇ ತುತ್ತಾಗಲು ಕಾರಣ ಅವನು ಬೀಡಿ ಸೇದುತ್ತಾ ಇದ್ದುದರಿಂದ. ರೋಗಿಯೊಂದಿಗೆ ಬಂದಿದ್ದ ಸಣ್ಣ ತಿಮ್ಮಯ್ಯ ನನ್ನೊಡನೆ ಹೇಳಿದರು, ಡಾಕ್ಟರ್, ನೀವು ಸಹಾಯ ಮಾಡಲು ಸಾಧ್ಯವೇ ಎಂದು. ಸಹಾಯ ಮಾಡುವ ಮನಸ್ಸಿದ್ದರೂ ಯಾವ ರೀತಿ ಮಾಡಬಹುದು ಎಂದು ಯೋಚಿಸುತ್ತಿದ್ದೆ. ಅದನ್ನೇ ಸಣ್ಣ ತಿಮ್ಮಯ್ಯನವರಿಗೂ ನಾನು ತಿಳಿಸಿದೆ. ಇದಾದ ಕೆಲ ಸಮಯದ ನಂತರ ನಮ್ಮೊಂದಿಗೆ ಕೆಲಸ ಮಾಡುವ ಸ್ನೇಹಿತ ಮಾತನಾಡಲು ನಮ್ಮ ಬಳಿಗೆ ಬಂದರು. ಮಾತಿನ ನಡುವೆ ನಾನು ಬಂದಿದ್ದ ರೋಗಿಯ ವಿಷಯ ತಿಳಿಸಿ ಧನ ಸಹಾಯ ಮಾಡಲು ಸಾಧ್ಯವೇ ಎಂದು ಪ್ರಶ್ನಿಸಿದೆ. ಅದಕ್ಕೆ ಅವರು ಖಂಡಿತ ಕೊಡಬಹುದು, ಆದರೆ ಈ ತರಹದವರು ಬೇಕಾದಷ್ಟು ಜನ ಇದ್ದಾರೆ. ನಾನು ಎಲ್ಲಿ ತನಕ ಸಹಾಯ ಮಾಡಲು ಸಾಧ್ಯ? ಇದಕ್ಕೆ ಬೇರೊಂದು ಉಪಾಯವನ್ನು ಏಕೆ ಹುಡುಕಬಾರ್ದು ಅಂತ ಹೇಳಿದರು. ಜೀವನದಲ್ಲಿ ಒಂದು ಗುರಿ ಇಟ್ಟುಕೊಳ್ಬೇಕು. ಆಗ ಉದ್ದೇಶ ಹೊಂದಿದ ನಾವು ಗುರಿ ತಲುಪಲು ದಾರಿಯನ್ನು ಹುಡುಕುತ್ತೇವೆ. ಶ್ರದ್ಧೆಯಿಂದ ನಾವು ಹುಡುಕಿದಾಗ ನಮಗೆ ಗೊತ್ತುಪಡಿಸಿಕೊಂಡ ದಾರಿಯಲ್ಲಿ ಎಚ್ಚರದಿಂದ ನಡೆಯುತ್ತೇವೆ. ಯಶಸ್ಸಿನ ಹಾದಿ ನಮ್ಮ ಕಣ್ಣಿಗೆ ಕಾಣಿಸಿ ತಲುಪಬೇಕಾದ ಗುರಿಯನ್ನು ಮುಟ್ಟುತ್ತೇವೆ. ಇದರೊಂದಿಗೆ ಭಗವಂತನ ಕೃಪೆ ಇದ್ದರೆ ಅವನು ನಮಗೆ ದಾರಿದೀಪವನ್ನು ತೋರಿಸುತ್ತಾನೆ. ಡಾಕ್ಟರ್ ವಿಶಾಲ್ ರಾವ್ ಮಾಡಿದ್ದು ಇದನ್ನೇ. ಅವರಲ್ಲಿ ಒಂದು ಉನ್ನತವಾದ ಉದ್ದೇಶ ಇತ್ತು. ತನ್ನ ಉದ್ದೇಶವನ್ನು ಸ್ನೇಹಿತನ ಬಳಿ ಹೇಳಿದಾಗ ಸ್ನೇಹಿತನ ರೂಪದಲ್ಲಿ ಬೆಳಕಿನ ಹಾದಿ ಹುಡುಕಿಕೊಳ್ಳಲು ಸಹಾಯವಾಯಿತು. ವಿದೇಶದಲ್ಲಿರುವ ನಕಲಿ ಪೆಟ್ಟಿಗೆಯನ್ನು ಬಡ ಜನರಿಗೆ ಕೊಂಡು ಅಳವಡಿಸಲು ಸಾಧ್ಯವಾಗದೇ ಇರಬಹುದು ಎಂದು ಅರಿತ ಡಾಕ್ಟರ್ ತಾವೇ ಆ ಯಂತ್ರವನ್ನು ತಯಾರಿಸಲು ಮುಂದಾದರು. ಅದರಂತೆ ಒಂದು ರೂಪುರೇಖೆಯನ್ನು ಇಂಜಿನಿಯರ್ನೊಡನೆ ಸೇರಿ ಚರ್ಚಿಸಿದರು. ಡಾಕ್ಟರ್ ವಿಶಾಲ್ ರಾವ್ ತಮ್ಮ ಸಹ ಉದ್ಯೋಗಿ ಡಾಕ್ಟರ್ ಶಶಾಂಕ್ ಇಬ್ಬರು ಶ್ರಮಪಟ್ಟು ಧ್ವನಿಪೆಟ್ಟಿಗೆಯ ಸಾಧನೆಗೆ ಕಾರಣರಾದರು. ಇವರ ಕಲ್ಪನೆಗೆ ಕೈ ಜೋಡಿಸಿದವರು ಇಂಜಿನಿಯರ್ಗಳು. ಇವರೆಲ್ಲರ ಸಹಕಾರದಿಂದ ಅನೇಕ ಜನರಿಗೆ ಸರಳ ಮತ್ತು ಎಟಕುವ ದರದಲ್ಲಿ ಉಪಕರಣ ಪಡೆದುಕೊಳ್ಳಲು ಸಾಧ್ಯವಾದಂತಾಯಿತು. ಹುಟ್ಟಿದ ಪ್ರತಿಯೊಬ್ಬ ಮಾನವನಿಗೂ ಮಾತನಾಡುವ ಹಕ್ಕಿದೆ. ಹಕ್ಕನ್ನು ಕಳೆದುಕೊಂಡವನಿಗೆ ಮತ್ತೆ ಪಡೆದುಕೊಳ್ಳುವಂತೆ ಭಗವಂತ ವರಪ್ರಸಾದವನ್ನು ನೀಡಿದ. ವಿಶ್ವದಲ್ಲಿ ಎಲ್ಲ ಚರಾಚರ ವಸ್ತುಗಳಿಗೆ ಕಾರಣನಾದವನು ಭಗವಂತ. ಎಲ್ಲರನ್ನೂ ಸಲಹುವವನು ಅವನೇ.
ಅವನ ದೃಷ್ಟಿಯಲ್ಲಿ ಎಲ್ಲರೂ ಅವನ ಮಕ್ಕಳೇ. ಕೆಲವರನ್ನು ಆಯ್ಕೆ ಮಾಡಿಕೊಂಡು ವಿಶೇಷವಾಗಿ ಅನುಗ್ರಹಿಸುತ್ತಾನೆ. ಅವರ ಹೃದಯದಲ್ಲಿ ಅಂತರ್ಗಾಮಿಯಾಗಿ ಕುಳಿತು ಮಾರ್ಗದರ್ಶನ ಮಾಡುತ್ತಾರೆ, ಪ್ರಚೋದಿಸಿ ಕಾರ್ಯಸಿದ್ಧಿ ಮಾಡುತ್ತಾರೆ. ಅದಕ್ಕೆ ಪೂರಕವಾಗಿ ಬೇಕಾದ ಎಲ್ಲ ಸೌಕರ್ಯ ಮತ್ತು ಜೋಡಿಸುವ ಕಲೆಯನ್ನು ಒಳಗಿನಿಂದಲೇ ಮಾರ್ಗದರ್ಶನ ಮಾಡುತ್ತಾನೆ. ಸಣ್ಣ ತಿಮ್ಮಯ್ಯ ರೋಗಿಯನ್ನು ಕರೆದುಕೊಂಡು ಬಂದು ಸಹಾಯ ಕೇಳಿದಾಗ ಆ ಒಂದು ನೆಪ ಸಾಧನೆಗೆ ಕೈ ಹಾಕುವಂತೆ ಮಾಡಿತ್ತು. ಈ ಪುಟ್ಟ ಸಾಧನೆ ರೂಪುಗೊಂಡು ಕಾರ್ಯರೂಪಕ್ಕೆ ತರಲು 2 ವರ್ಷ ಬೇಕಾಯಿತು. ಬಾಬಾ ಪ್ರತಿ ಹೆಜ್ಜೆಯಲ್ಲೂ ಸಹಾಯ ಮಾಡಿದ್ದಾರೆ. ದರ್ಶನ ಅಥವಾ ಕನಸಿನಲ್ಲಿ ಕಾಣಿಸಿಕೊಂಡು ಉಪಕರಣ ಹೇಗೆ ಜೋಡಿಸಬೇಕೆಂದು ಮಾಹಿತಿ ಕೊಡುತ್ತಿದ್ದರಂತೆ. ರಚನಾ ಕ್ರಮವನ್ನು ಬಾಬಾ ತಿಳಿಸಿದಂತೆ ಮಾಡಲು ಇಂಜಿನಿಯರಿಗೆ ತಿಳಿಸುತ್ತಿದ್ದರಂತೆ. ಆಗ ಅವರು ಆಶ್ಚರ್ಯದಿಂದ ಪ್ರಶ್ನಿಸುತ್ತಿದ್ದರಂತೆ, ಹೇಗೆ ಇದು ಹೊಳೆಯಿತು ಎಂದು. ಆಗ ಡಾಕ್ಟರ್ ವಿಶಾಲರಾವ್ ಇರುವುದನ್ನೇ ತಿಳಿಸುತ್ತಿದ್ದರಂತೆ. ನಂಬಲು ಕಷ್ಟವಾದರೂ ನಂಬಲೇಬೇಕಾದ ಸತ್ಯ ಸಂಗತಿ. ಬಾಬಾ ತಿಳಿಸಿಕೊಟ್ಟಂತೆ ಉಪಕರಣ ಸಿದ್ಧವಾಯಿತು. ಒಬ್ಬ ದಿನಕೂಲಿ ಮಾಡುವವನು ಸಹ ಕೊಂಡುಕೊಳ್ಳಬಹುದಾದ ಸಾಧನ. ಇವತ್ತು 100 ಜನ ಇದನ್ನು ಅಳವಡಿಸಿಕೊಂಡು ಮೊದಲಿನಂತೆ ಮಾತನಾಡಲು ಶಕ್ತರಾಗಿದ್ದಾರೆ. ಈ ಯಂತ್ರಕ್ಕೆ ತಗಲಿರುವ ವೆಚ್ಚ ಕೇವಲ 47 ರೂಪಾಯಿ. ಬಾಬಾ ಇದನ್ನು 50 ರೂಪಾಯಿಗೆ ಮಾತ್ರ ಮಾರಾಟ ಮಾಡಬೇಕು ಅಂತ ಹೇಳಿದ್ದಾರೆ. 3 ರೂಪಾಯಿ ಸಾಕು ನಿನಗೆ ಲಾಭ ಎಂದು ಹೇಳಿದರಂತೆ. ಹಾಗೆ ಎಲ್ಲೂ ನೀನು ನಿನ್ನ ಹೆಸರನ್ನು ಹಾಕಿಕೊಳ್ಳಬಾರದು ಅಂತ ಕೂಡ ಎಚ್ಚರಿಸಿದ್ದಾರೆ. ಇದರಿಂದ ಅಹಂ ಬೆಳೆಯುವ ಸಾಧ್ಯತೆ ಇರುತ್ತದೆ ಎಂದು. ಬಾಬಾ ಅವರು ತಿಳಿಸಿದಂತೆ ಮಾರಾಟದ ವ್ಯವಸ್ಥೆಗೆ ಮುಂದಾದರು. ಆದರೆ ಮಾರ್ಕೆಟಿಂಗ್ ಮಾಡುವವನಿಗೆ ಲಾಭ ಹೆಚ್ಚಿಗೆ ಸಿಗಲಿ ಎಂದು. ಆದರೆ ಡಾಕ್ಟರ್ ವಿಶಾಲರಾವ್, ನನಗೆ ಒಬ್ಬ ಯಜಮಾನ ಇದ್ದಾನೆ, ಅವನ ಮಾತನ್ನು ನಾನು ಮೀರುವುದಿಲ್ಲ ಎಂದು ಹೇಳಿದರಂತೆ. ಸಣ್ಣ ತಿಮ್ಮಯ್ಯನನ್ನು ಕರೆದುಕೊಂಡು ಬಂದ ಮಾತನಾಡಲು ಸಾಧ್ಯವಾಗದಂತಹ ವ್ಯಕ್ತಿ ಇಂದು ಈ ಯಂತ್ರವನ್ನು ತನ್ನಲ್ಲಿ ಅಳವಡಿಸಿಕೊಂಡು ಮಾತನಾಡಬಲ್ಲವನಾಗಿದ್ದಾನೆ. ಆಹಾರವನ್ನು ಸೇವಿಸಲು ಕಷ್ಟಪಡುತ್ತಿದ್ದವನು ಈಗ ಆನಂದದಲ್ಲಿದ್ದಾನೆ. ಅಶಕ್ತನಾಗಿದ್ದ ಇವನು ಕೆಲಸ ಮಾಡಲು ಸಾಧ್ಯವಾಗಿದೆ. ಅಗತ್ಯ ಕಂಡು ಬಂದಾಗ ಆಸೆ ಚಿಗುರುತ್ತದೆ. ಚಿಗುರಿದ ಆಸೆ ಬಲವಾದಾಗ ತನಗೆ ತಾನೇ ಸಂಶೋಧಕನಾಗಿ ರೂಪುಗೊಳ್ಳುತ್ತಾನೆ. ಡಾಕ್ಟರ್ ವಿಶಾಲರಾವ್ ಸಂಶೋಧಿಸುವಂತೆ ಪ್ರೇರೇಪಿಸಿದವರು ಶ್ರೀ ಸತ್ಯಸಾಯಿ ಬಾಬಾ. ವಿದ್ಯಾರ್ಥಿಯಾಗಿದ್ದಾಗ ಶ್ರೀ ಸತ್ಯಸಾಯಿ ಆಸ್ಪತ್ರೆಗೆ ಹೋಗಿದ್ದರು. ಅಲ್ಲಿರುವ ಡಾಕ್ಟರಿಂದ ಅಟೆಂಡರ್ ತನಕ ಸೇವಾ ಮನೋಭಾವ ದೃಷ್ಟಿ ಇಟ್ಟುಕೊಂಡವರು. ಅಲ್ಲಿ ಹಣ ಪಾವತಿ ಮಾಡುವ ಕೌಂಟರ್ ಇಲ್ಲ. ಎಲ್ಲರಲ್ಲೂ ಸಮಾನ ಮನೋಭಾವ ಮನಸ್ಸಿನವರಾಗಿರುವುದರಿಂದ ಬಡವ ಬಲ್ಲಿದ ಜಾತಿ ಧರ್ಮ ಭಾಷೆ ದೇಶ ಯಾವುದನ್ನು ಗಣನೆಗೆ ತೆಗೆದುಕೊಳ್ಳುತ್ತಿರಲಿಲ್ಲ. ಶ್ರದ್ಧೆ ಮತ್ತು ಶುಚಿತ್ವಕ್ಕೆ ಪ್ರಾಮುಖ್ಯತೆ ಹೊಂದಿರುವುದನ್ನು ಕಂಡುಬರುತ್ತಿತ್ತು. ಪ್ರೀತಿ ಎಂಬ ಮುಲಾಮು ಸವರಿ ಕಾಯಿಲೆಯನ್ನು ವಾಸಿ ಮಾಡುವ ಏಕೈಕ ಗುರಿಯನ್ನು ಹೊಂದಿದವರು. ಭಗವಂತನೇ ಎಲ್ಲರಲ್ಲೂ ಇದ್ದಾನೆ, ಅವನನ್ನು ಎಲ್ಲರಲ್ಲೂ ಕಾಣುವೆ ಎನ್ನುವ ಭಕ್ತಿಭಾವ ನಮ್ಮಲ್ಲಿ ಇರಬೇಕಾದದ್ದು ಅತ್ಯವಶ್ಯಕ. ಭಕ್ತಿಯಿಂದ ಜ್ಞಾನವೆಂಬ ಉಡುಗೊರೆ ನಮಗೆ ಕಾಣಿಕೆಯಾಗಿ ನೀಡುತ್ತಾನೆ. ಜ್ಞಾನವೆಂಬ ಸಂಪತ್ತು ನಮ್ಮದಾದಾಗ ವಿವೇಕ ನಮ್ಮಲ್ಲಿ ಜಾಗೃತವಾಗುತ್ತದೆ. ಇದರಿಂದ ನಮ್ಮ ಜೀವನ ಸುಂದರವಾಗಿರಲು ಯಾವುದನ್ನು ನಾವು ನಮ್ಮಲ್ಲಿ ಅಳವಡಿಸಿಕೊಳ್ಳಬೇಕು ಅನ್ನುವ ಒಂದು ತಿಳುವಳಿಕೆ ಬರುತ್ತದೆ. ವಿದ್ಯಾರ್ಥಿಯಾಗಿದ್ದಾಗಲೇ ಡಾಕ್ಟರ್ ವಿಶಾಲರಾವ್ರವರು ಅಂತರಂಗದ ಹೆಬ್ಬಾಗಿಲು ವಿಶಾಲವಾಗಿ ತೆರೆದುಕೊಂಡಿತ್ತು. ಅದೇ ಸ್ಫೂರ್ತಿಯಾಗಿ ಸ್ಮರಣೆಯಾಯಿತು. ಮೊಳಕೆ ಹೊಡೆದು ಹೆಮ್ಮರವಾಗಿ ಬೆಳೆದು ತನ್ನ ಬಳಿ ಬಂದವರಿಗೆ ನೆರಳು ನೀಡಿತ್ತು. ವಿದೇಶದಲ್ಲಿ ತಯಾರಾಗುವ ನಕಲಿ ಧ್ವನಿಪೆಟ್ಟಿಗೆ 30,000ರಿಂದ ಲಕ್ಷದವರೆಗೂ ಬೆಲೆ ಇದೆ. ಅಷ್ಟು ಖರ್ಚು ಮಾಡಿದರೂ ದೀರ್ಘಕಾಲ ಬಾಳುತ್ತದೆ ಎಂದು ಹೇಳುವಂತಿಲ್ಲ. ನಮ್ಮ ದೇಶದಲ್ಲಿ ತಯಾರಿಸಿದ ಈ ಪುಟ್ಟ ಯಂತ್ರ ನಮ್ಮಲ್ಲಿರುವವರಿಗೆ ಮಾತ್ರ ಉಪಯೋಗವಾಗಬೇಕೆಂದು ಏನೂ ಇಲ್ಲ. ವಿಶ್ವದ ಎಲ್ಲ ಮಾನವರಿಗೂ ಉಪಯೋಗವಾಗಲಿ ಎಂದು ಆಶಿಸುತ್ತಾರೆ. ಈ ಸಂಗತಿ ನಮ್ಮ ದೇಶದ ಜನರು ಹೆಮ್ಮೆ ಪಡುವಂತಾಗಿದೆ. ರಾಮಕೃಷ್ಣ ಎಂಬ ವ್ಯಕ್ತಿ 10 ವರ್ಷದಿಂದ ಮಾತನಾಡಲು ಅಸಮರ್ಥರಾಗಿದ್ದರು. ಇವರಿಗೆ ಬಾಯಿಯ ಮೂಲಕ ಆಹಾರ ಸೇವನೆ ಮಾಡಲು ಸಾಧ್ಯವಾಗುತ್ತಿತ್ತು. ಆದರೆ ಮೂಗಿನ ಮೂಲಕ ಉಸಿರಾಡಲು ಸಾಧ್ಯವಾಗುತ್ತಿರಲಿಲ್ಲ. ಆದ್ದರಿಂದ ಗಂಟಲಿನಲ್ಲಿ ರಂಧ್ರ ಮಾಡಿ ಅದರ ಮೂಲಕ ಉಸಿರಾಡುವಂತೆ ವ್ಯವಸ್ಥೆಯಾಗಿತ್ತು. ಭೂಮಿ ತಾಯಿ ತನ್ನ ಒಡಲಿನ ಬೀಜ ಮೊಳಕೆ ಒಡೆಯಲು
ಸಹಾಯ ಮಾಡಿಕೊಡುತ್ತಾ ಅದಕ್ಕೆ ನೀರು, ಸೂರ್ಯನ ಶಕ್ತಿ, ಗಾಳಿ, ಬೆಳಕು ಎಲ್ಲದರ ಸಹಾಯ ಬೇಕಾಗುತ್ತದೆ. ಆಗ ಮಾತ್ರ ಅದು ಫಲ ಕೊಡುವ ಮರವಾಗುವುದು. ಯಾವ ರೀತಿ ಸ್ವಾರ್ಥವು ಪಂಚಭೂತಗಳಲ್ಲಿ ಇಲ್ಲ. ಆದರೆ ಮಾನವರಂತೆ ದೃಷ್ಟಿ ವ್ಯಕ್ತಿ ಬೇರೆ ಯಾರೂ ಇಲ್ಲ. ತನ್ನ ಸ್ವಾರ್ಥಕ್ಕೆ ಮರದಲ್ಲಿ ಬಿಡುವ ಹಣ್ಣುಗಳನ್ನು ಕಲ್ಲಿನಿಂದ ಬೀಸಿ ಅದನ್ನು ಕೆಳಗೆ ಬೀಳಿಸಿ ನಾವು ತಿನ್ನುತ್ತೇವೆ. ಮರವನ್ನು ಕತ್ತರಿಸಿ ಅದನ್ನು ಉಪಯೋಗಿಸುತ್ತೇವೆ. ಅದರಿಂದ ಉದುರಿದ ಎಲೆಯನ್ನು ಗೊಬ್ಬರವಾಗಿ ಉಪಯೋಗಿಸುತ್ತೇವೆ. ನಾವು ಉಸಿರಾಡಲು ಆಮ್ಲಜನಕವನ್ನು ಮರಗಿಡಗಳಿಂದ ಪಡೆಯುತ್ತೇವೆ. ನಾವು ಉಸಿರು ಬಿಟ್ಟ ಕೆಟ್ಟ ಗಾಳಿಯನ್ನು ಮರಗಳು ಸೇವಿಸುತ್ತವೆ. ನಾವು ಇದರಿಂದ ತ್ಯಾಗ ಜೀವನವೆಂದರೆ ಏನೆಂದು ಅರ್ಥ ಮಾಡಿಕೊಳ್ಳಲು ಒಂದು ಉತ್ತಮ ಉದಾಹರಣೆಯಾಗಿ ಕಂಡುಕೊಳ್ಳಬಹುದು. ಪ್ರತಿಯೊಬ್ಬ ಜೀವಿಯಲ್ಲೂ ಭಗವಂತನ ಅನಂತ ಶಕ್ತಿಯನ್ನು ಕೊಟ್ಟಿದ್ದಾನೆ. ಆ ಶಕ್ತಿಯನ್ನು ನಾವು ಬಳಸಿಕೊಂಡು ಉತ್ತಮ ಕೆಲಸಕ್ಕೆ ಮನಸ್ಸನ್ನು ಕೊಡಬೇಕು. ಆ ಮನಸ್ಸಿಗೆ ಶಕ್ತಿ ನೀಡಿ ಭಗವಂತ ತಾನು ತೆರೆಮರೆಯಲ್ಲಿ ನಿಂತು ಸಾಧನೆಯ ಮಾರ್ಗಕ್ಕೆ ಹಣತೆಯಾಗಿ ಬೆಳಗುತ್ತಾನೆ, ಹಣತೆ ಕೂಡ ಆಗಿರುತ್ತಾನೆ. ಡಾಕ್ಟರ್ ವಿಶಾಲ್ ರಾವ್ ಜನಗಳಿಗೆ ಉಪಯೋಗವಾಗಲು ಯಂತ್ರವನ್ನು ರೂಪಿಸುವ ಇಚ್ಛೆಯನ್ನು ವ್ಯಕ್ತಪಡಿಸಿದರು. ಅದಕ್ಕೆ ಬೇಕಾದ ಜ್ಞಾನಶಕ್ತಿಯನ್ನು ಭಗವಂತ ಕೆಲವರನ್ನು ಪರಿಚಯಿಸಿ ಸಹಕಾರ ಸಿಗುವಂತೆ ಕೂಡ ಮಾಡಿದ್ದರು. ತಪಸ್ಸಿನಂತೆ ಸಾಧನೆ ಮಾರ್ಗವನ್ನು ಹಿಡಿದು ಯಶಸ್ಸು ಸಾಧಿಸಿದರು. ಈ ಕ್ರಿಯಾಶಕ್ತಿ ಲೋಕವನ್ನೇ ಗೆಲ್ಲಲು ಕಾರಣವಾಗುತ್ತದೆ. ಈ ಮನೋಭಾವ ಎಲ್ಲರಲ್ಲೂ ಕಂಡುಕೊಂಡರೆ ಆನಂದಮಯ ಜೀವನ ನಮ್ಮದಾಗುವುದರಲ್ಲಿ ಸಂಶಯವೇ ಇಲ್ಲ. ಓಂ ಸಾಯಿ ಪ್ರಣಾಮ್.